ನಮ್ಮ ತಲೆಯ ಮೇಲಿದ್ದಾನೆ, ನಮ್ಮ ಇಡೀ ಶರೀರದೊಳಗೆ ಎಲ್ಲ ಕಡೆಗಿದ್ದಾನೆ. ಮೂರ್ಧನಿ ಸ್ಥಿತಾದ ಮುತ ಏವ ಸುಧಾಂ ಸ್ರವಂತೀಂ ಭ್ರೂಮಧ್ಯಗಾಚ್ಚ ತತಏವ ಚ ತಾಲು ಸಂಸ್ಥಾತ್ ಹಾರ್ದಾಚ್ಚ ನಾಭಿಸದನಾದಧರ ಸ್ಥಿತಾಚ್ಚ ಧ್ಯಾತ್ವಾಭಿಪೂರಿತ ತನುರ್ದುರಿತಾನಿ ಹನ್ಯಾತ್. ನಮ್ಮ ಶರೀರದ ಪ್ರತಿಯೊಂದು ಭಾಗಗಳಲ್ಲಿಯೂ ಭಗವಂತ ಇದ್ದಾನೆ. ಇದಕ್ಕಿಂತ ಹೆಚ್ಚು ಕೇರ್ ತೆಗೆದುಕೊಳ್ಳುವ ಯಾವ ಕೇರ್ ಹಾಸ್ಪಿಟಲ್ಗಳಿವೆ ಪ್ರಪಂಚದೊಳಗೆ? ನೀವು ಕಾಲ್ ಮಾಡಿ ಕೂಡಲೇ ಬರ್ತೇವೆ ಅಂತ. ಯಾರ ಕಾಲು ಬೇಗ ಕೆಲಸ ಮಾಡ್ತದೆ ಯಾರಿಗೆ ಗೊತ್ತು? ಇವರು ಕಾಲ್ ಮಾಡಿದಾಗ ಅವನು ಕಾಲ್ ಕಿತ್ತಿ ಇವನು ಮನೆಗೆ ಬರೋದರೊಳಗೆ ಆ ಕಾಲನ ಕಾಲ್ ಬಂದ್ರೆ ಗತಿ ಏನು? ಸರ್ವ ಸಂಹಾರಕ ಕಾಲಃ. ಹಾಗಾದರೆ ಪರಮಾತ್ಮ ಕಾಲ್ ಮಾಡಿ ಅಂತ ಹೇಳಿಲ್ಲ, ಸ್ಮರಣೆ ಮಾಡಿ ಸಾಕು. ಇದ್ದೇನೆ, ಬರೋದೇ ಇಲ್ಲ, ನಾನು ಒಳಗೇ ಇದ್ದೇನೆ, ನಿಮ್ಮ ತಲೆಯ ಮೇಲಿದ್ದೇನೆ, ನಿಮ್ಮ ಭ್ರೂಮಧ್ಯದೊಳಗಿದ್ದೇನೆ, ಹೃದಯದೊಳಗಿದ್ದೇನೆ, ನಾಭಿಯಲ್ಲಿದ್ದೇನೆ. ದೇಹದೊಳಗೇ ಇದ್ದು ದೇಹದ ರಕ್ಷಣೆಯನ್ನು ಮಾಡುವುದಕ್ಕೆ ಕಾಪಾಡುವಂತಹ ದೇವತೆ ಧನ್ವಂತರಿಯಂತಹ ಸ್ವಾಮಿ ನಮ್ಮ ವಿಷ್ಣು. ನಾವೆಲ್ಲ ವಿಷ್ಣು ಭಕ್ತರು. ನಮ್ಮಪ್ಪ ನಮ್ಮ ಧನ್ವಂತರಿ ಈ ರೀತಿ ಇಡೀ ವಿಶ್ವವನ್ನ ಕಾಪಾಡ್ತಾ ಇದ್ದಾನೆ. ವಿಷ್ಣು ಭಕ್ತರು ನಾವು, ಆದರೆ ದೇವರ ಕಾಪಾಡ್ತಾ ಇರೋದು ನಮ್ಮನ್ನಷ್ಟೇ ಅಲ್ಲ, ಇಡೀ ವಿಶ್ವವನ್ನ ಕಾಪಾಡ್ತಾ ಇದ್ದಾನೆ. ಇಂತಹ ಪರಮಾನುಗ್ರಹವನ್ನ ಪರಮಾತ್ಮ ಜಗತ್ತಿನ ಮೇಲೆ ಮಾಡ್ತಾನೆ. ಈ ಪರಿಯ ಸೊಬಗಿನ್ಯಾವ ದೇವರಲ್ಲಿ ನಾ ಕಾಣೆ.